ಹರಿ ಓಂ ಶ್ರೀಮಾತ್ರೇ ನಮಃ. ಇಂದು ನಾವು ಹಲಸಿನ ಹಣ್ಣಿನ ಸಿಹಿ ಇಡ್ಲಿ ಮಾಡುತ್ತಿದ್ದೇವೆ. ಮೊದಲಿಗೆ 1 ಅಳತೆ ಬಾಂಬೆ ರವಾವನ್ನು ಚೆನ್ನಾಗಿ ಹುರಿದು ತಣ್ಣಗಾಗಲು ಬಿಡುವುದು. ಮಿಕ್ಸಿ ಜಾರ್ನಲ್ಲಿ 1 ಅಳತೆ ತೆಂಗಿನ ತುರಿ, 3/4 ಅಳತೆ ಬೆಲ್ಲ, ತುಂಬ ಸಿಹಿ ಬೇಕಾದಲ್ಲಿ 1 ಅಳತೆ ಬೆಲ್ಲ ಹಾಕಬಹುದು. 1 ಅಳತೆ ಬೀಜ ತೆಗೆದ ಹಲಸಿನ ಸೊಳೆಗಳು, 1 ಸ್ಪೂನ್ ಏಲಕ್ಕಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳುವುದು. ನೀರು ಹಾಕುವ ಅಗತ್ಯವಿಲ್ಲ. ನಂತರ ಇದರಲ್ಲಿ 1 ಅಳತೆ ಹುರಿದ ರವೆ ಸೇರಿಸಿ ಚೆನ್ನಾಗಿ ಬೆರೆಸಿ 10 ನಿಮಿಷ ಮುಚ್ಚಿಡುವುದು. ತುಂಬ ಗಟ್ಟಿಯಾಗಬಾರದು, ಸ್ವಲ್ಪ ಮೃದುವಾಗಿರಬೇಕು. ಈ ಮಿಶ್ರಣದಲ್ಲಿ ಗೋಲಾಕಾರವಾಗಿ ಎಣ್ಣೆಯಲ್ಲಿ ಕರಿದು ಮೋದಕದ ಹಾಗೆ ಕೂಡ ಮಾಡಬಹುದು, ರುಚಿಕರವಾಗಿರುತ್ತದೆ. ಹಲಸಿನ ಹಣ್ಣು ಬಿಡಿಸುವಾಗ ಕೈಗೆ ಕೊಕೊನಟ್ ಆಯಿಲ್ ಸವರಿಕೊಳ್ಳಬೇಕು. ಒಂದು ಕುಕ್ಕರ್ ಪಾತ್ರೆಗೆ ತುಪ್ಪವನ್ನು ಸವರಿ ಮಿಶ್ರಣವನ್ನು ಹಾಕಿ ಇಡ್ಲಿ ಬೇಯಿಸುವ ಹಾಗೆ 15 ನಿಮಿಷ ಹಬೆಯಲ್ಲಿ ಬೇಯಿಸೋದು. ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿದರೆ, ಶಾಲೋ ಫ್ರೈ ಮಾಡಿದರೆ ರುಚಿಕರವಾಗಿರುತ್ತದೆ. 2 ದಿನ ಕೆಡುವುದಿಲ್ಲ. ಹಲಸಿನ ಹಣ್ಣು ಪೋಷಕಾಂಶಗಳ ಆಗರವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಚರ್ಮ ಮತ್ತು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಇದು ಶಕ್ತಿಯನ್ನು ಒದಗಿಸಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಿಸಲು ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣಿನಲ್ಲಿ ವಿಟಮಿನ್ ಎ, ಸಿ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ನಾರಿನಾಂಶಗಳು ಹೇರಳವಾಗಿವೆ. ಮಲಬದ್ಧತೆ ಸಮಸ್ಯೆಯನ್ನು ತಡೆಗಟ್ಟಿ ಜೀರ್ಣಕ್ರಿಯೆ ಸುಗಮವಾಗುವಂತೆ ಮಾಡುತ್ತದೆ. ಕ್ಯಾಲ್ಸಿಯಂ ಅಂಶವು ಮೂಳೆಗಳನ್ನು ಬಲಪಡಿಸಲು ನೆರವಾಗುತ್ತದೆ. ಅತಿಯಾಗಿ ಕೂಡ ಸೇವಿಸಬಾರದು. ಹಲಸಿನ ಹಣ್ಣಿನಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಅತಿಯಾಗಿ ತಿಂದರೆ ಗ್ಯಾಸ್, ಹೊಟ್ಟೆ ಉಬ್ಬುವುದು ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ರಕ್ತ ಸಂಬಂಧಿ ಸಮಸ್ಯೆಗಳು ಅಥವಾ ಅಲರ್ಜಿ ಇರುವವರು ವೈದ್ಯರ ಸಲಹೆ ಮೇರೆಗೆ ಸೇವಿಸುವುದು ಉತ್ತಮ.